ಭಾರತದ ಮೇಲೆ ಪರಮಾಣುವನ್ನು ಪ್ರಯೋಗ ಮಾಡಿತ್ತಾ ಪಾಕಿಸ್ತಾನ, ಪರಮಾಣು ಅಸ್ತ್ರವನ್ನು ಪಾಕಿಸ್ತಾನ ಬಳಸಿತ್ತಾ ಅಂತ ಆಪರೇಷನ್ ಸಿಂಧೂರಕ್ಕೆ ಪ್ರತಿಯಾಗಿ ಒಂದು ಕಡೆ ಕಕ್ಕಾಬಿಕ್ಕಿ ಆಗಿಬಿಡ್ತಲ್ಲ ಪಾಕಿಸ್ತಾನ. ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಾ ಇರಲಿಲ್ಲ. ಭಾರತ ಡ್ರೋನ್ಗಳನ್ನು ಬಿಡ್ತಾ ಇತ್ತು, ಕ್ಷಿಪಣಿಗಳನ್ನು ಬಿಡ್ತಾ ಇತ್ತು. ಪಾಕಿಸ್ತಾನ ಬಿಟ್ಟಂತಹ ಯಾವುದೇ ಅಸ್ತ್ರಕ್ಕೆ ಭಾರತ ತಲೆ ಕೆಡಿಸ್ಕೊಳ್ಳಿಲ್ಲ, ಪ್ರತ್ಯಸ್ತ್ರವನ್ನು ಬಿಡ್ತಾ ಇತ್ತು, ಅದನ್ನು ಭಸ್ಮ ಮಾಡಿ ಹಾಕ್ತಾ ಇತ್ತು. ಇಂಥ ಟೈಮಲ್ಲಿ ಫ್ರಸ್ಟ್ರೇಟ್ ಆದಂಥ ಪಾಕಿಸ್ತಾನ ಭಾರತದ ಮೇಲೆ ಪರಮಾಣು ಬಾಂಬನ್ನು ಹಾಕುವಂಥ ಪ್ರಯತ್ನವನ್ನು ಮಾಡಿತ್ತಾ ಅಂತ ಆಪರೇಷನ್ ಸಿಂಧೂರಕ್ಕೆ ಪ್ರತಿಯಾಗಿ ಅಣ್ವಸ್ತ್ರದ ಬಳಕೆಯ ಬಗ್ಗೆ ಒಂದು ಶಂಕೆಯನ್ನು ಭಾರತೀಯ ಸೇನೆ ವ್ಯಕ್ತಪಡಿಸ್ತಾ ಇದೆ. ಅಲ್ಲಿ ಪರಮಾಣು ಸಾಮರ್ಥ್ಯ ಇದೆ. ಪಾಕಿಸ್ತಾನದ ಶಾಹೀನ್ ಮಿಸೈಲ್ಗೆ ಪರಮಾಣುವಿನ ಕೆಪಾಸಿಟಿ ಇದೆ. ಈ ಶಾಹೀನ್ ಮಿಸೈಲ್ ಬಳಸ್ಕೊಂಡು ಪರಮಾಣುವನ್ನು ಪ್ರಯೋಗ ಮಾಡಿತ್ತಾ ಅಥವಾ ಪರಮಾಣುವಿಲ್ಲದೇ ಶಾಹೀನ್ ಕ್ಷಿಪಣಿ ದಾಳಿ ಮಾಡಿತ್ತಾ ಅಂತ ಪ್ರಶ್ನೆ ಇದೆ. ಇಲ್ಲಿ ಆಕಾಶದಲ್ಲೇ ಅದು ಶಾಹೀನ್ ಕ್ಷಿಪಣಿ ಒಳಗಡೆ ಪರಮಾಣು ಇದ್ದಿರಲಿ ಇಲ್ಲದೇ ಇರಲಿ, ಇದನ್ನು ಭಾರತದ ಬ್ರಹ್ಮಾಸ್ತ್ರ S-400 ಆಕಾಶದಲ್ಲಿಯೇ ಭಸ್ಮ ಮಾಡಿತ್ತು ಅಂತ ಹೇಳಲಾಗ್ತಾ ಇದೆ. ಶಾಹೀನ್ ಕ್ಷಿಪಣಿನ ಪತ್ತೆ ಹಚ್ಚಿ ಧ್ವಂಸ ಮಾಡಿದ್ದು S-400. ಇನ್ನು ಅಂತಹದ್ದೇನೂ ಇಲ್ಲ ಅಂಥೇಳಿ ವಿಕ್ರಮ್ ಮಿಸ್ರಿ ಒಂದು ಕಡೆ ಮಾತಾಡಿದ್ದಾರೆ. ಇಲ್ಲಿ ಆ ಥರದ್ದೇನೂ ಆಗಿಲ್ಲ ಇಲ್ಲಿ ಅಂಥೇಳಿ ವಿಕ್ರಮ್ ಮಿಶ್ರಿ ಒಂದು ಕಡೆ ಮಾತಾಡಿದ್ದಾರೆ. ಸಂಸದೀಯ ಸಮಿತಿಗೆ ಮಾಹಿತಿ ಕೊಟ್ಟಿದ್ದಾರೆ ವಿದೇಶಾಂಗ ಕಾರ್ಯದರ್ಶಿ. ಏನಿದು ಶಾಹೀನ್ ಕ್ಷಿಪಣಿ ಅಂತ ನೋಡಿದ್ರೆ, ಪಾಕ್ ಶಸ್ತ್ರಾಗಾರದಲ್ಲಿರುವ ಅತ್ಯಂತ ಪ್ರಬಲ ಅಸ್ತ್ರ ಇದು. ಪರಮಾಣು ಸಿಡಿತಲೆಯನ್ನು ಹೊತ್ತೊಯ್ಯುವಂಥ ಕೆಪಾಸಿಟಿ ಇದಕ್ಕಿದೆ. ಮಧ್ಯದ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಇದು. ಇದರ ವ್ಯಾಪ್ತಿ 2500 ಕಿಲೋಮೀಟರ್ಗಳು. ಭಾರತದ ಸಾಮರ್ಥ್ಯ, ಭಾರತದ ಬಳಿ ಚೆಕ್ ಮಾಡಿಕೊಂಡಾಗ 180 ಪರಮಾಣು ಶಸ್ತ್ರಾಸ್ತ್ರ ಇದೆ. ಭಾರತ ಪರಮಾಣು ತ್ರಿಕೋನವನ್ನು ಹೊಂದಿದೆ. ಭೂಮಿಯಿಂದ, ನೀರಿನಿಂದ, ಆಕಾಶದಿಂದ ಹಾರಿಸಬಹುದು. ಲ್ಯಾಂಡಿಂದನೂ ಹಾರಿಸಬಹುದು, ವಾಟರ್ ಮೇಲಿಂದನೂ ಹಾರಿಸಬಹುದು, ಅಥವಾ ಸ್ಕೈಯಿಂದನೂ ಹಾರಿಸಬಹುದು. ಅಂಥ ಕ್ಷಿಪಣಿಗಳು ಭಾರತದ ಬಳಿ ಇವೆ. 1.5 ಕಿಲೋಮೀಟರಿಂದ 10 ಕಿಲೋಮೀಟರ್ವರೆಗಿನ ಪ್ರದೇಶವನ್ನು ನಾಶ ಮಾಡುವಂಥ ಕೆಪಾಸಿಟಿ ಭಾರತದ ಬಳಿ ಇರತಕ್ಕಂಥ ಕ್ಷಿಪಣಿಗಳಿಗೆ ಇವೆ. ಪಾಕ್ ಸಾಮರ್ಥ್ಯ ಅಂತ ನೋಡಿದಾಗ ಪಾಕಿಸ್ತಾನದ ಬಳಿ 170 ಪರಮಾಣು ಶಸ್ತ್ರಾಸ್ತ್ರ ಇದೆ. 0.8 ಕಿಲೋಮೀಟರಿಂದ 7 ಕಿಲೋಮೀಟರ್ವರೆಗಿನ ಪ್ರದೇಶವನ್ನು ಇದು ನಾಶ ಮಾಡಬಲ್ಲದು. ಭೂಮಿ, ಆಕಾಶದಿಂದ ಮಾತ್ರ ಹಾರಿಸೋದಕ್ಕೆ ಸಾಧ್ಯ. ನೀರಿನ ಮೇಲಿಂದ ಹಾರಿಸ್ತಕ್ಕಂಥ ಕ್ಷಿಪಣಿಗಳು ಪಾಕಿಸ್ತಾನದ ಬಳಿಯಲ್ಲಿ ಇಲ್ಲ. ಪರಸ್ಪರ ದೇಶಗಳ ನಡುವೆ ಪರಮಾಣು ನೀತಿ ಏನಪ್ಪ ಅಂತ ನೋಡಿದ್ರೆ ಇರತಕ್ಕಂಥ ಡಿಫ್ರೆನ್ಸ್ ಏನು, ಭಾರತದ ಪರಮಾಣು ನೀತಿಗೂ ಪಾಕಿಸ್ತಾನದ ಪರಮಾಣು ನೀತಿಗೂ ಇರತಕ್ಕಂಥ ವ್ಯತ್ಯಾಸ ನೋಡಿದ್ರೆ ನೋಡಿ, 2003ರಲ್ಲಿ ಭಾರತ ತನ್ನ ಪರಮಾಣು ನೀತಿಯನ್ನು ಪ್ರಕಟ ಮಾಡುತ್ತೆ. ಭಾರತದ ಮೊದಲು ಹೇಳುತ್ತೆ ಭಾರತ, ನಾನಂತೂ ಪರಮಾಣು ಶಸ್ತ್ರಾಸ್ತ್ರವನ್ನು ಮೊದಲಿಗೆ ಬಳಸಲ್ಲ, ಫಸ್ಟ್ ನಾನು ಇದನ್ನು ಯೂಸ್ ಮಾಡಲ್ಲ ಅಂತ. ಅಕಸ್ಮಾತ್ ಯಾರಾದರೂ ಯೂಸ್ ಮಾಡಿದ್ರೆ ನನ್ನ ಮೇಲೆ ಅದಕ್ಕೆ ಪ್ರತಿಯಾಗಿ ನಾನು ಬಳಸ್ತೀನಿ. ಪರಮಾಣು ರಹಿತ ದೇಶಗಳ ವಿರುದ್ಧವಾಗಿ ನಾನು ಯಾವತ್ತೂ ಬಳಸಲ್ಲ. ಒಂದು ವೇಳೆ ನನ್ನ ವಿರುದ್ಧದ ದೇಶಗಳಲ್ಲಿ ಪರಮಾಣು ಶಸ್ತ್ರಾಸ್ತ್ರ ಅವ್ರ ಬಳಿ ಇಲ್ಲ ಅಂತ ಹೇಳಿದ್ರೆ ನಾನು ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಹೋಗಿ ಪರಮಾಣು ಶಸ್ತ್ರಾಸ್ತ್ರವನ್ನು ಹಾಕಲ್ಲ. ರಾಷ್ಟ್ರೀಯ ಕಮಾಂಡ್ ಪ್ರಾಧಿಕಾರದ್ದೇ ಅಂತಿಮ ನಿರ್ಧಾರವಾಗಿರುತ್ತೆ. 2 ಮಂಡಳಿಯನ್ನು ರಾಷ್ಟ್ರೀಯ ಕಮಾಂಡ್ ಹೊಂದಿದೆ. ಪ್ರಧಾನಮಂತ್ರಿ ನೇತೃತ್ವದ ರಾಜಕೀಯ ಮಂಡಳಿ, ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ನೇತೃತ್ವದ ಕಾರ್ಯಕಾರಿ ಮಂಡಳಿ. ತನ್ನ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೈ ಅಲರ್ಟ್ನಲ್ಲಿ ಇಡಲ್ಲ. ಪಾಕಿಸ್ತಾನ ನೀತಿ ಏನಪ್ಪ ಅಂತ ನೋಡಿದ್ರೆ, ಇವ್ರಿಗೊಂದು ಪರಮಾಣು ನೀತಿ ಅಂತಲೇ ಇಲ್ಲ. ಇವರಿಗೆ ಮೊದಲು ಬಳಕೆ ಇಲ್ಲ ಎಂಬ ನೀತಿ ಅನುಸರಿಸಲ್ಲ. ನಾನೇ ಮೊದಲು ಯೂಸ್ ಮಾಡ್ತೀನಿ, ಮಾಡಲ್ಲ, ಈ ಥರದ ನೀತಿನೇ ಇಲ್ಲ. ಬಳಸಲೂಬಹುದು, ಬಳಸ್ತೇನೂ ಇರಬಹುದು ಅಂತ. ಅವಕಾಶ ಸಿಗುವ ಮೊದಲೇ ಪರಮಾಣು ದಾಳಿ ಇವ್ರು ಬೇಕಾದರೆ ಮಾಡಬಹುದು. ಯಾವಾಗಲೂ ಹೈ ಅಲರ್ಟಲ್ಲಿ ಇಟ್ಟಿರುತ್ತೆ ಪರಮಾಣು ಶಸ್ತ್ರಾಸ್ತ್ರವನ್ನು. ಪ್ರಧಾನಿ ನೇತೃತ್ವದ ರಾಷ್ಟ್ರೀಯ ಕಮಾಂಡ್ ಪ್ರಾಧಿಕಾರದ ತೀರ್ಮಾನ ಇರುತ್ತೆ. ನಮ್ಮ ಪರಮಾಣು ಶಸ್ತ್ರಾಸ್ತ್ರಗಳ ಗುರಿ ಭಾರತ ಮಾತ್ರ ಅಂತ ಅದು ಹೇಳ್ಕೊಳ್ಳುತ್ತೆ. ಇಂಡಿಯಾನ ಮಾತ್ರ ಟಾರ್ಗೆಟ್ ಮಾಡಿ ನಾವು ಪರಮಾಣು ಶಸ್ತ್ರಾಸ್ತ್ರವನ್ನು ಬಳಸ್ತೀವಿ, ನಮಗೆ ಹಾನಿ ಮಾಡಿದ್ರೆ ಪರಮಾಣು ಶಸ್ತ್ರಾಸ್ತ್ರ ನಾವು ಬಳಸ್ತೀವಿ ಅಂತ ಪಾಕಿಸ್ತಾನದ ನೀತಿ.